ಹೇ ದೇವ, ಮಳೆರಾಯ, ಈ ಬಡ ರೈತರ ಆರ್ತನಾದದ ಕೂಗು ನಿನ್ನ ಕಿವಿಗೆ ಕೇಳಿದರೂ ಕೂಡ ಕೇಳಿದವನಂತೆ ಕುಳಿತಿರುವಿಯಾ ತಂದೆ? ಸಾವಿರಾರು ರೂಪಾಯಿಗಳು ಸಾಲ ಮಾಡಿ ಬೀಜ ಗೊಬ್ಬರವನ್ನು ತಂದು ಈ ಭೂತಾಯಿ ಒಡಲಿಗೆ ಬಿತ್ತಿದರೂ ಕೂಡ ತಿಂಗಳಾದರೂ 2 ತಿಂಗಳಾದರೂ ಕೂಡ ಈ ಬಡವರ ಮೇಲೆ ನಿನ್ನ ಅಂತಃಕರಣೆಯೇ ಬೀಳಲಿಲ್ವಲ್ಲ? ಈ ಬಡ ರೈತರ ಮೇಲೆ ನಿನಗೆ ಕರುಣೆ ಎನ್ನದೆ ಬಾರಲಿಲ್ವಲ್ಲ? ಇದೇ ರೀತಿ ಆದ್ರೆ ಈ ರೈತರು ಬದುಕಿ ಬಾಳೋದಾದ್ರೂ ಹೇಗೆ ತಂದೆ? ಹಿಡಿದ ಹೊಲದಲು ಹಾಡುದಲು ಮಾಯೋಗಿಯನು ಹಲವನ್ನು ಬಯಸಿದ ಅಷ್ಟದಲ್ಲೆಲ್ಲವ ದುಡಿಯುವ ಯೋಗಿ ಇಷ್ಟ ನಿಯಮಗಳುವ ಉಳಿವ ಯೋಗಿಯ ನೋಡಲ್ಲಿ ಉಳಿವ ಯೋಗಿಯ ನೋಡಲ್ಲಿ ಉಳಿವ ಯೋಗಿಯ ನೋಡಲ್ಲಿ ಉಳಿವ ಯೋಗಿಯ ನೋಡಲ್ಲಿ ನಿರ್ಮಲಾ, ತಂಗಿ ನಿರ್ಮಲಾ. ಯಾರು? ಓ ಅಣ್ಣ, ಹೊಲಕ್ಕೆ ಹೋಗಿ ಈಗ ಬಂದಿಯಣ್ಣ? ಹೌದಮ್ಮ ತಂಗಿ, ತೆಗೆದುಕೊಳ್ಳೋಣ. ಹೊಲಕ್ಕೆ ಹೋಗಿ ಈಗ ತಾನೇ ಬಂದೆ. ತೆಗೆದುಕೊಳ್ಳೋಣ ಪ್ರಸಾದವನ್ನು. ಹೊಲದಲ್ಲಿ ಹೋಗಿ ಬತ್ತಿದ ಪೈರನ್ನು ನೋಡಿದರೆ ರೈತನ ಒಡಲಿಗೆ ಬೆಂಕಿ ಇಟ್ಟಂತೆ ಆಗುತ್ತದಮ್ಮ. ಬೆಂಕಿ ಮನಸ್ಸನ್ನು ನೊಂದು ಆ ಪೈರನ್ನು ನೋಡಿ ಹೊಟ್ಟೆಯಿಂದ ತಾಪದಿಂದ ಮಾತಾಡಬೇಡ. ಇಂದಲ್ಲ ನಾಳೆ ಖಂಡಿತವಾಗ್ಲೂ ಈ ರೈತರ ಕೂಗು ಆ ಮೇಘರಾಜನ ಕಿವಿ ಮುಟ್ಟುತ್ತದೆ. ಪ್ರಯೋಜನವಿಲ್ಲಮ್ಮ ತಂಗಿ. ಸತ್ತ ಮೇಲೆ ಹಳ್ಳ ಹರಿದರೇನು, ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದರೇನು, ಯಾವುದಕ್ಕೂ ಪ್ರಯೋಜನವಿಲ್ಲ. ದಿನನಿತ್ಯ ರೈತರ ಆತ್ಮಹತ್ಯದ ಸರಣಿ ಜಾಸ್ತಿ ಆಗುತ್ತದೆ. ಇದನ್ನೆಲ್ಲ ಕಂಡು ನಮ್ಮಂತ ಬಡ ಅಣ್ಣ, ಎಂತ ಹೇಳಿದ ಮಾತನ್ನು ಮಾತನಾಡ್ತೀವಣ್ಣ. ನೀನು ಮಳೆರಾಯನು ಕೈ ಕೊಟ್ಟರೆ ಸಾವಿಗೆ ಶರಣಗಬೇಕೆ ಅಣ್ಣ? ಸಾಲಕ್ಕೆ ಹೆದರಿ ನೇಣನ್ನು ಹಾಕಿ ಕೊಳ್ಳುವನು ಗಂಡಸು ಅಲ್ಲವಣ್ಣ. ನರಸತ್ತನ ಮರ್ಥ ದೇವರು ನಮಗೆ ವಜ್ರ ಕಾಯದಂತ ದೇಹವನ್ನೇ ಕೊಟ್ಟಿದ್ದಾನೆ. ಈ ಊರಲ್ಲಿ ಆಗದಿದ್ದರು ಇನ್ನೊಂದು ಊರಿಗೆ ಹೋಗಿಯಾದರೂ ದುಡಿದು ಜೀವನವನ್ನೇ ಸಾಗಿಸೋಣ. ಹೋಗಿ ದುಡಿದರೇನಪ್ಪ? ಹಗಲಿರಳು ದುಡಿದರೂ ನಮ್ಮ ಹೊಟ್ಟೆಗೆ ಮಣ್ಣಿಗೆ ಸಾಲುವುದಿಲ್ಲ. ಹೇಗೆ ಆರಿಸಿಕೊಳ್ಳುವುದು ಶಂಕರ? ಅಣ್ಣ, ನೀನು ಸಾಲಕ್ಕೆ ಚಿಂತೆ
ಹುಟ್ಟಿಸಿ ಸಣ್ಣಾಗಿ ಸ್ವರ್ಗ ಬೇಡ. ನಮ್ಮ ಭಾರತ ದೇಶವೇ ಸಾಲಕ್ಕೆ ಸಿಲುಕಿರುವಾಗ ಇನ್ನು ನಮ್ಮಂತಹ ರೈತರು ಸಾಲ ಮಾಡುದು ತಪ್ಪೆ. ನೋಡಣ್ಣ, ಸಾಲವನ್ನು ಮಾಡಿದವನು ಹರಿದು ಸಾಯಲಿಲ್ಲ, ಅದೇ ಗಳಿಕೆಯನ್ನು ಮಾಡಿದವನು ಕಟ್ಟಿಕೊಂಡು ಸಾಯಲಿಲ್ಲ. ಜೀವನ ಇರುವರೆಗೂ ಗಂಡಸಾಗಿ ದುಡಿದು ಸಾಲವನ್ನು ತೀರಿಸೋಣ. ಅಣ್ಣ, ಅದೆಲ್ಲ ಇರಲಿ. ಅಂದಾಗೆ ನಿನ್ನ ಕೈಯಲ್ಲಿ ಏನೋ ತಂದಿದೆಯಲ್ಲ, ಈ ನಿನ್ನ ತಂಗಿಗೆ ಏನಾದರೂ ಗಿಫ್ಟನ್ನು ತಂದಿದೆಯಲ್ಲ? ಹೌದಮ್ಮ ತಂಗಿ, ಇದು ನಿನಗಾಗಿಯೇ ತಂದಿದ್ದು. ಏನು ತಂದಿದ್ದೀಯ ಶಂಕರ ಈ ನಮ್ಮ ಮುದ್ದು ತಂಗಿಗೆ? ಅಣ್ಣ, ಒಬ್ಬರೇ ಹೆಣ್ಣು ಮಕ್ಕಳಿದ್ದರೆ ಅವಳಿಗೆ ಒಂದು ಹೊಸ ಸೀರೆಯನ್ನು ಉಡಿಸಿ ಅವಳ ಮನಸ್ಸನ್ನು ಆನಂದಪಡಿಸಬೇಕಂತೆ. ಅದಕ್ಕಿಂತ ಊರಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆಯನ್ನು ಮಾಡಿದರು. ನಾವು ಕೂಡ ಈ ನಮ್ಮ ಮುದ್ದಿನ ತಂಗಿಗೆ ಹೊಸ ಸೀರೆಯನ್ನು ಉಡಿಸಿ ಈ ನನ್ನ ಮಗನ ಹೆಂಡತಿನ ಆನಂದವನ್ನು ಪಡಿಸಬೇಕಂತೆ ಸೀರೆಯನ್ನು ತೆಗೆದುಕೊಂಡು ಬಂದೆನಣ್ಣ. ಹೋಗೋಣ ಅಣ್ಣ. ಏನಣ್ಣ ಇದು, ಎಷ್ಟೊಂದು ಕಿಮ್ಮತ್ತಿನ ಸೀರೆಯನ್ನು ತಂದಿದೆಯಲ್ಲ? ಅಲ್ಲ, ಇದೇ ದುಡ್ಡಿದ್ದಿದ್ರೆ ಒಂದು ವಾರ ನಮ್ಮ ಹೊಟ್ಟೆಗೆ ಆಗ್ತಾ ಇರ್ತೀವಿ. ಹುಚ್ಚಮ್ಮ, ನಿನ್ನ ಸಂತೋಷಕ್ಕಿಂತ ಹೊಟ್ಟೆಗೆ ಊಟವನ್ನು ಹಾಕಿಕೊಳ್ಳುವುದೇ ಹೆಚ್ಚಿಂದೆ. ನೋಡಮ್ಮ, ಹೊಟ್ಟೆಗೆ ಇರದಿದ್ದರೂ ಈ ಸಮಾಜಕ್ಕೆ ಗೊತ್ತು ಆಗುವುದಿಲ್ಲ. ಅದೇ ಒಂದು ಹೆಣ್ಣಿಗೆ ಮಾಡುವ ಸಂಪ್ರದಾಯವನ್ನು ಮಾಡದಿದ್ದರೆ ಈ ಸಮಾಜವು ಏನೆನ್ನುತ್ತದೆ ಗೊತ್ತೇನಮ್ಮ? ಇಬ್ಬರು ಅಣ್ಣ ತಮ್ಮಂದಿರು ಇದ್ದರೂ ಕೂಡ ತಂಗಿಗೆ ಒಂದು ಸೀರೆಯನ್ನು ಮಾಡುವ ಕಿಮ್ಮತ್ತಿಲ್ಲದ ನಾಮರ್ಥರು ಅಂತ ಹೇಳಿ ಕೇಕೆ ಹಾಕಿ ನುಗ್ಗುತ್ತಾರೆ. ಈ ಸಮಾಜದ ಬಗ್ಗೆ ನೀನ್ ಯಾಕಣ್ಣ ಕಿವಿ ಕೊಡ್ತೀಯ? ನಾವೆಲ್ಲ ಹಸಿವಿನಿದ್ದಾಗ ಯಾರಾದ್ರೂ ಊಟ ತಂದು ಕೊಡ್ತೆ ಈ ಸಮಾಜ, ಉಡಲು ಬಟ್ಟೆ ತಂದು ಕೊಡ್ತೆ ಈ ಸಮಾಜ. ಹೀಗಿರ್ಬೇಕಾದ್ರೆ ಇವರ ಬಗ್ಗೆ ನೀನ್ ಯಾಕಣ್ಣ ತಲೆ ಕೆಡಿಸ್ಕೊಳ್ತೀಯ? ದೊಡ್ಡದ, ನನ್ನ ಅಣ್ಣಂದ್ರು ಎಂಥ ಗುಣವಂತರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ತಾಯಿ ಇಲ್ಲದ ತಪ್ಪರಿಯಾದ ನನ್ನನ್ನ ಬಂಗಾರದಂತೆ ಜೋಪಾನ ಮಾಡಿದವರು ನೀವಿಬ್ರಲ್ಲ. ನೀವಿಬ್ರು ನನ್ನ ಎರಡು ಕಣ್ಣುಗಳಿದ್ದಂತೆ. ತಂಗಿ ನಿರ್ಮಲ, ಈ ನನ್ನ ಎರಡು ಕಣ್ಣುಗಳಿಗೆ ಯಾವುದೇ ಕಳಂಕ ಬರದಂತೆ ಕಾಯ್ದುಕೊಂಡು ಹೋಗುವುದು ಶ್ರೀಮಂತವರವನ್ನು ನೋಡಿ ನಿನ್ನ ಮದುವೆಯನ್ನು ಮಾಡಿಸು ಪತ್ತಿಗೆ ಮೇಲೆ ತೇಲಾಡುವಂತೆ ಮಾಡುವುದು ಈ ಸರಿ ಅಣ್ಣ, ನನ್ನ ಮದುವೆ ಬಗ್ಗೆ ಈಗ ಯಾಕೆ ಯೋಚನೆ? ಮೊದಲು ಬನ್ನಿ, ಎಲ್ಲರ ಜೊತೆಯಲ್ಲಿ ಕೂತು ಊಟ ಮಾಡೋಣ. ಮತ್ತೆ ಊಟ ಮಾಡಿ ಮುಂದಿನ ಕಾರ್ಯ ಮಾಡೋಣ. ಅಣ್ಣ, ಊಟ ಮಾಡೋ ಮೊದಲು ಈ ನಮ್ಮ ಮುದ್ದಾದ ತಂಗಿಯ ಕಂಠದಿಂದ ಇಂಪಾದ ಗೀತೆಯನ್ನು ಕೇಳಬೇಕೆಂದು ಆಸೆ ಇದೆ. ತಂಗಿ, ಅಣ್ಣ, ಈ ನನ್ನ ಅಣ್ಣನಿಗೋಸ್ಕರ ಒಂದು ಹಾಡನ್ನು ಹಾಡುವೇನಮ್ಮ? ನಿನ್ನಿಚ್ಛೆ ಅಂತ ಆಗ್ಲಿ ಅಣ್ಣ, ಖಂಡಿತವಾಗ್ಲೂ ಹಾಡ್ತೀನಿ ಬಾ. ಮಂಚದಿ ಮಲಗಿಸುವೆ ಕುಂಕುಮ ಹಾಡಿ ಕುಂಕುಮ ಗಾಳಿ
ಪ್ರೀತಿಸಿದೆ ನನ್ನ ಬಲಿದಾನ ನನ್ನ ಬಲಿದಾನ ಕಂದ ತಂಗಿ ಬಾಳೆಲ್ಲವೋ ನಗೆಗಾದವರೇ ಸುಖ ಸಂತೋಷ ತುಂಬಿ ಮನ ನಲಿದಾಡಲೇ ಮಳೆ ಹಾಯಾಗಲೇ ಮುರಿದ ಮನೆ ಮುರಿದ ತಾಳಿ ಬಡ್ಡಿಲ್ಲ ಕೈಯ ಬಿಡುವ ದಾದ ಸರುವ ಜೋಡಿ ಚುಡಿ ಪೆಣ್ಣಿಲ್ಲ ನೀನು ನಡೆಯುವ ದಾರಿಯೆಂದು ಬದಲಾಯಿಸುವೆ ಸಾಮರನಿಗೆ ನಗರನಿಗೆ ಮಾತು ಮರೆಸಿದವಾಗುವುದು ಕಣ್ಣಿಸುತ್ತವಾಗುವುದು ನನ್ನ ಬಲಿದಾನ ನನ್ನ ಬಲಿದಾನ ಕಂದ ತಂಗಿ ಬಾಳೆಲ್ಲವೋ ನಗೆಗಾದವರೇ ಸುಖ ಸಂತೋಷ ತುಂಬಿ ಮನ ನಲಿದಾಡಲೇ ಮಳೆ ಹಾಯಾಗಲೇ ದೈವ ಕನ್ನಡ ಕನ್ನಡ ನೀಗಣ್ಣೆಂದು ದೈವ ಕನ್ನಡ ಕನ್ನಡ ನೀಗಣ್ಣೆಂದು ಕಂದ ಬಲಿದಾನ ಕಂದ ಬಲಿದಾನ ಕಂದ ತಂಗಿ ಬಾಳೆಲ್ಲವೋ ನಗೆಗಾದವರೇ ಲಾ 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 ಬನ್ನಿ ಈಗಲಾದರೂ ಎಲ್ಲರೂ ಊಟಕ್ಕೆ ಹೋಗೋಣ. ಆಯ್ತು ನಡಿಯ ಮಾತಿಗೆ. ಸರಿ. ಅವನಿಯ ಕ್ಷೇತ್ರಕ್ಕೆ ಸೇರಿದ ವಸ್ತು. ಇಂಗ್ಲೆಂಡಿನ ವಿಲಿಯಂ ಶೇಕ್ಸ್ಪಿಯರ್ ಎಂಬಾತ ಅಕ್ಷರವನ್ನೇ ಕಲಿಯದೇ ಇದ್ದ ವ್ಯಕ್ತಿ. ಇಂಗ್ಲಿಷ್ ಭಾಷೆಗೆ 1,00,000ಕ್ಕೂ ಹೆಚ್ಚಿನ ಹೊಸ ಶಬ್ದಗಳನ್ನು ಕೊಟ್ಟು ಜಗತ್ತಿನಲ್ಲಿ ತನ್ನ ಕಲೆ ಸಾಮರ್ಥ್ಯದಿಂದ ಇತಿಹಾಸ ಸೃಷ್ಟಿಸಿದ ಮೇಧಾವಿ. ಅದು ನಾಟಕಕಾರನಾಗಿ, ನಟನಾಗಿ, ನಿರ್ದೇಶಕನಾಗಿದ್ದರ ಅನುಭವದಿಂದ ಮಾತ್ರ ಸಾಧ್ಯವಾಯಿತು. ಇನ್ನು ಅನೇಕ ಸತ್ಪುರುಷರು ತಮ್ಮದೇ ಶೈಲಿಯಲ್ಲಿ ಇತಿಹಾಸಕ್ಕೆ ಶೀರ್ಷಿಕೆ ಬರೆದಿರುವುದು ಜೀವಂತ ಉದಾಹರಣೆಗಳಿವೆ. ಅಂಥವರಲ್ಲಿ ಕನ್ನಡ ನಾಡಿನ ಮೇರು ನಟ ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಶಂಕರ್ ನಾಗ್ರವರಂತಹ ಅಭಿಮಾನಿಗಳ ಹೃದಯದಲ್ಲಿ ನೆಲೆ ನಿಂತ ಜೀವಂತ ಆದರ್ಶ ಪುರುಷರು. ಇವರನ್ನು ತನ್ನ ಗುರುಗಳನ್ನಾಗಿ ಸ್ವೀಕರಿಸಿ ಕಲೆಯನ್ನು ತನ್ನ ಸರ್ವಸ್ವ ಎಂದು ಬದುಕು ಸಾಗಿಸುತ್ತಾ ದಿಲ್ಲಿ ಹೊಕ್ಕ ಪುಂಡಹುಲಿ, ವೀರ ಸಿಂಧೂರ ಲಕ್ಷ್ಮಣ, ಕೆರಳಿದ ಕೇಸರಿ, ಅಣ್ಣನ ಒಡಲು ಬಂಗಾರದ ಕಡಲು ಎಂಬ ಒಟ್ಟು 13 ನಾಟಕಗಳಲ್ಲಿ ಖಳನಾಯಕನಾಗಿ ಕಥಾನಾಯಕನಾಗಿ ಅಭಿನಯಿಸಿ ಇಂದು ಯಶಸ್ವಿಗೊಳಿಸುತ್ತಿರುವ ಈ ನಾಟಕದಲ್ಲಿ ದೇವರಾಜನೆಂಬ ಪಾತ್ರದಲ್ಲಿ ಕಾಣುತ್ತಿರುವ ಅಭಿನಯ ಚಕ್ರವರ್ತಿ. ಕೇವಲ 8 ದಿನಗಳಲ್ಲಿ ಈ ರಂಗಮಂದಿರ ಅಭ್ಯಾಸ ಮಾಡಿ ಇಂದು ಅಭಿನಯದ ಹೊಸ ಭಾಷ್ಯ ಬರೆಯುತ್ತಿರುವ ಪ್ರಭುಗೌಡ್ ಪಾಟೀಲ್ ನಟನೆ 8 ದಿನಗಳ ಅಭ್ಯಾಸದ ಪ್ರಯತ್ನಕ್ಕೆ ಕಲಾದೇವತೆಯ ಆಶೀರ್ವಾದ ಇರಲಿ. ಹಿಂಡು ಹುಲಿಗಳ ಗಂಡ ಪುಂಡ ಪ್ರಚಂಡ ತೋರಿಸುವನು ತನ್ನ ಕೈ ಚಳಕದ ಚಾತುರ್ಯತೆ ನಿಮ್ಮ ಮುಂದೆ.
ಶರಣಂ ಗಚ್ಚಾಮಿ. ಬುದ್ಧಂ ಬಸವಂ ಗಚ್ಚಾಮಿ. ಈ 21ನೆಯ ಶತಮಾನದ ಕಲಿಯುಗದಲ್ಲಿ ಶಾಲೆಯನ್ನೇ ಕಲಿತು ವಿದ್ಯಾವಂತನಾಗಿ ದೊಡ್ಡ ಡಾಕ್ಟರ್ ಆದರೆ ಲಕ್ಷಾಂತರ ಜನರ ಸೇವೆಯನ್ನೇ ಮಾಡಬಹುದು. ಅದರಂತೆ ಮತ್ತೊಬ್ಬ ವಿದ್ಯಾವಂತನಾಗಿ ದೊಡ್ಡ ಇಂಜಿನಿಯರ್ ಆದರೆ ನೂರಾರು ಬಿಲ್ಡಿಂಗ್ ಕಟ್ಟಲು ಪ್ಲಾನ್ ಹಾಕಬಹುದು. ಅದರಂತೆ ರೈತರ ಮಕ್ಕಳಾಗಿ ಹುಟ್ಟಿ ಪ್ರಗತಿಪರ ರೈತರಾದರೆ ಇಡೀ ವಿಶ್ವಕ್ಕೆ ಅನ್ನ ಹಾಕುವ ಅನ್ನದಾತ ಈ ನೇಗಿಲ ಯೋಗಿ ಆಗಬಹುದು. ಅಷ್ಟೇ ಅಲ್ಲ, ಈ ನನ್ನ ಪವಿತ್ರವಾದ ಭಾರತ ದೇಶಕ್ಕೆ ಇಬ್ಬರೇ ಹೀರೋ. ಈ ಭಾರತಾಂಬೆಯ ಸೇವೆಗಾಗಿ ತನ್ನನ್ನೇ ನಂಬಿದ ತನ್ನ ತಂದೆ ತಾಯಿ ಹೆಂಡರ ಮಕ್ಕಳಿಂದ ದೂರುಳಿದು ಈ ತಾಯಿ ನಾಡಿನ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ಈ ನಮ್ಮ ಪವಿತ್ರವಾದ ಭಾರತ ದೇಶದ ಗಡಿಯನ್ನೇ ಕಾಯುತ್ತಿರುವರಲ್ಲ ಆ ನನ್ನ ವೀರ ಯೋಧರು, ಅವರೇ ಈ ನನ್ನ ಪವಿತ್ರವಾದ ಭಾರತ ದೇಶದ ಹೀರೋ. ಅಷ್ಟೇ ಅಲ್ಲ, ಈ ಭೂಮಿ ತಾಯಿಯನ್ನು ಹತ್ತಸಿರಾಗಿಸುವುದಕ್ಕಾಗಿ ಬಿಸಿಲು ಮಳೆ ಚಳಿಯನ್ನದೆ ದುಡಿದು ತಾನು ಬೆಳೆದಿರುವ ಬೆಲೆಗೆ ಸರಿಯಾದ ಬೆಲೆ ಸಿಗದಿದ್ದರೂ ಕೂಡ ಈ ಸಮಾಜದ ಜನರೆದುರಿಗೆ ನಗುತ್ತ ಜೀವನವನ್ನೇ ಸಾಗಿಸಿ ಇಡೀ ವಿಶ್ವಕ್ಕೆ ಅನ್ನ ಹಾಕುವ ತಾಕತ್ತಿರುವುದು ಅಲ್ಲಲ್ಲ, ಇಡೀ ಜಗತ್ತಿಗೆ ಅನ್ನ ಹಾಕುವ ತಾಕತ್ತಿರುವುದು ಈ ನಮ್ಮ ರೈತರಿಗೆ ಮಾತ್ರ. ನಿರ್ಮಲಾ, ಕಡು ಬಡತನದಲ್ಲಿ ಹುಟ್ಟಿ ಬಂಗಾರದ ಜಿಂಕೆಯಂತೆ ಬೆಳೆದು ಸುಂದರಿಯರಲ್ಲಿ ಅತಿ ಸುಂದರವಾಗಿ ಎದ್ದು ಕಾಣುವಳಲ್ಲ ಆ ಬಡ ಶಿವಶಂಕರನ ಮುತ್ತಿನ ತಂಗಿ ನಿರ್ಮಲಾ. ಏ ನಿರ್ಮಲಾ, ಇಂದು ನೀನು ಈ ದೈತ್ಯಗುಣದ ದೇವರಾಜನ ಪ್ರೇಯಸಿ ನೀನಾಗಲೇಬೇಕು. ನಿರ್ಮಲಗೊಳ್ಳದ ನಿನ್ನ ಮನಸ್ಸನ್ನೇ ಸಂಪೂರ್ಣವಾಗಿ ನಿರ್ಮಲವನ್ನೇ ಮಾಡಿ ಮಾನ ಮರ್ಯಾದೆಗಾಗಿ ಅಂಜಿ ಬದುಕುತ್ತಿರುವ ಆ ನಿಮ್ಮಣ್ಣಂದಿರ ಮರ್ಯಾದೆಯನ್ನೇ ಕೇವಲ 3 ಕಾಸಿಗೆ ಹರಜು ಹಾಕಿ ಚಂದುಳ್ಳ ಚೆಲುವಿಯಂತಿರುವ ನಿನ್ನನ್ನು ನನ್ನ ಸೂಳೆ ಅಲ್ಲ ಚಂದುಳ್ಳ ಚೆಲುವೆಯಂತಿರುವ ನಿನ್ನನ್ನೇ ಈ ಗೌಡನ ಸೂಳೆಯಾಗಿ ಇಟ್ಟುಕೊಳ್ಳದಿದ್ದರೆ that is
ಹಿಂಡು ಹುಲಿಗಳ ಗಂಡ, ಗಂಡೆದೆಯ ಶೂರರ ಮಿಂಡ, ಹಠವಾದಿ ದೇವರಾಜನೇ ಅಲ್ಲ. ಏಯ್!